ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಒಂದು ವಿಡಿಯೋ ಪೋಸ್ಟ್ ಮಾಡಿ, ಅದಾದಮೇಲೆ ಮಾಡೇ ಇಲ್ಲ. ಇವತ್ತು ನಾನು ಒಂದು ಸಿಂಪಲ್ ಬೇಸಿಕ್ ಮೇಕಪ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಪರ್ಸ್ನಲಿ ಮೇಕಪ್ ಅಂದರೆ ಸಖತ್ ಇಷ್ಟ, ಬಟ್ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಐ ಆಮ್ ಅ ಸೆಲ್ಫ್ ಟಾಟ್ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಕೊಳ್ಳಿ. ಯೂಟ್ಯೂಬಿಂದ ನೋಡಿ ಕಲ್ತಿರೋ ಅಂಥ ಮೇಕಪ್ ಇದು. ಸೊ ಒಂದು ಕ್ಯಾಚ್ ಏನಂತ ಅಂದರೆ, ನಾನು ಯೂಸ್ ಮಾಡ್ತಿರೋ ಎಲ್ಲ ಪ್ರಾಡಕ್ಟ್ಸ್ ಅಂಡರ್ ₹300. ಎಸ್, ಅಂಡರ್ ₹300 ನಾನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ತಡ ಮಾಡಿದೆ, ಮೇಕಪ್ ಮಾಡೋದು ಸ್ಟಾರ್ಟ್ ಮಾಡೋಣ. ಅಷ್ಟೇ ಅಲ್ಲ, ಟೋನರ್ ಹಾಕೊಳ್ಳೋಣ. ಟೋನರ್ ನಾನು ಬಯೋಟಿಕ್ ಅವ್ರದ್ದು ಟೋನರ್ ಯೂಸ್ ಮಾಡೋದು, ಕುಕುಂಬರ್ದು. ನಾನು ಪ್ರೈಸ್ ಎಲ್ಲ ಕೆಳಗಡೆ ಮೆನ್ಷನ್ ಮಾಡ್ತಾ ಇರ್ತೀನಿ. ಸೊ ನಾನು ಅದನ್ನು ಈ ಥರ ಸ್ಪ್ರೇ ಬಾಟಲ್ಗೆ ಹಾಕೊಂಡಿದ್ದೀನಿ. ನನ್ನ ಹತ್ರ ಒಂದು ಟೂಲ್ ಇದೆ ಇದನ್ನ ಒಣಗ್ಸೋಕ್ಕೆ. ಪ್ರತಿ ಸ್ಟೆಪ್ ಆದಮೇಲೂ ಒಂದು 10 to 15 ಸೆಕೆಂಡ್ಸ್ ಗ್ಯಾಪ್ ಕೊಡಬೇಕು, ಬಿಕಾಸ್ ಅದು ಸೆಟ್ ಆಗಬೇಕಲ್ಲ, ಅದಕ್ಕೆ. ಇದು ಡ್ರೈ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸರ್. ಅಂದು ಬೇಸಿಕ್ಲಿ ಆಯಿಲಿ ಸ್ಕಿನ್. ನಾನು ಅಷ್ಟೊಂದು ಮಾಯಿಶ್ಚರೈಸರ್ ಪ್ರಿಫರ್ ಮಾಡ್ತಾ ಇರಲಿಲ್ಲ ಮುಂಚೆ, ಬಟ್ ಓವರ್ ದ ಟೈಮ್ ಮಾಯಿಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಫೇಸ್ಗೆ ಅಂತ ನಂಗೆ ಅರ್ಥ ಆಯಿತು. ಸೊ ನನ್ನ ಹತ್ರ 2 ಆಪ್ಷನ್ಸ್ ಇದೆ. ಅಫ್ಕೋರ್ಸ್ ಪಾಯಿಂಟ್ಸ್ ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ಬಂದು ನೈಕಾದು. ನೈಕಾ ಮಾಯಿಶ್ಚರೈಸರು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇವತ್ತು ನಾನು ನೈಕಾದು ಯೂಸ್ ಮಾಡ್ತೀನಿ. ಮಾಯಿಶ್ಚರೈಸರ್ ಸ್ವಲ್ಪನೇ ಹಾಕ್ತೀನಿ, ಸ್ಕಿಪ್ ಮಾಡಬೇಡಿ. ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಬಟ್ ಮಾಯಿಶ್ಚರೈಸರ್ ಯಾವಾಗಲೂ ಹಚ್ಕೊಳ್ಳಿ ಫೇಸ್ಗೆ. years later. ನೆಕ್ಸ್ಟ್ ಪ್ರೈಮರ್ಗೆ ನಾನು ಇವತ್ತು ಇನ್ಸೈಟ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪೋರ್ಸ್ ಇದೆ, ಓಪನ್ ಪೋರ್ಸು. ಸೊ ಆ ಓಪನ್ ಪೋರ್ಸ್ನೆಲ್ಲ ಇದು ಕವರ್ ಮಾಡುತ್ತೆ. ನೆಕ್ಸ್ಟ್ ನಾನು ಡೈಲಿ ಬೇಸಿಸಲ್ಲಿ ಫೌಂಡೇಶನ್ ಯೂಸ್ ಮಾಡಲ್ಲ. ನನಗೇನೋ ಅದು ತುಂಬ ಹೆವಿ ಅನಿಸುತ್ತೆ. ಫೌಂಡೇಶನಲ್ಲಿ ಆ್ಯಕ್ಚುಲಿ ತುಂಬ ಆಪ್ಷನ್ಸ್ ಇದೆ ಬಡ್ಜೆಟ್ ಫ್ರೆಂಡ್ಲಿಯಾಗಿ. ಫಿಟ್ಮಿ ಇದು ಇದೆ. ನಾನು ಇವತ್ತು ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಇದು ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್ಸ್ ಫಾರ್ ಆಯಿಲಿ ಸ್ಕಿನ್ಗೆ. ಬರೀ ಕನ್ಸೀಲರಲ್ಲೇ ಬೇಸ್ನ ನಾನು ಹಾಕ್ಕೊತಾ ಇದ್ದೀನಿ. ಸೊ ಫಾರ್ ಕನ್ಸೀಲರ್ ಇನ್ಸೈಡ್ ಯೂಸ್ ಮಾಡ್ತಾ ಇದ್ದೀನಿ ಕನ್ಸೀಲರು. ಸೊ ನನ್ನ ಶೇಡ್ ಬಂದು NC4 ವಾರ್ಮ್ ಎಲ್ಲೋ ಅಂತ ಇದೆ. ಮಿರರ್ ಇದು ಹೈ ಕವರೇಜ್ ಅಂತ ನಾನು ಹೇಳಲ್ಲ, ನಾರ್ಮಲ್ ಟು ಮೀಡಿಯಮ್ ಕವರೇಜ್ ಸಿಗುತ್ತೆ ಇದರಲ್ಲಿ. ಅಫ್ಕೋರ್ಸ್ ಬ್ಯೂಟಿ ಬ್ಲೆಂಡರ್. ಇದನ್ನು ನಾನು ನೈಕಾದಲ್ಲಿ ತೊಗೊಂಡಿದ್ದು. ಇದು ಸ್ವಲ್ಪ ವಾಶ್ ಮಾಡಿ ಈ ಥರ ಸ್ಕ್ವಿಷಿ ಮಾಡ್ಕೊಂಡಿರಿ. ಅದಕ್ಕಿಂತ ಮುಂಚೆ ನಾನು ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊತೀನಿ. ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿದು. ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡು ಆಮೇಲೆ ಬ್ಲೆಂಡ್ ಮಾಡ್ತೀನಿ. ಇದನ್ನೆಲ್ಲ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಯಾವತ್ತೂ ಫೌಂಡೇಶನ್ ಅಥವಾ ಕನ್ಸೀಲರ್ನ ಈ ಥರ ಹಿಂಗೆ ರಬ್ ಮಾಡೋಕ್ಕೆ ಹೋಗಬೇಡಿ, ಕೇಕಿ ಅನಿಸುತ್ತೆ. ಅದ್ರ ಬದಲು ಚೆನ್ನಾಗಿ ಡ್ಯಾಬ್ ಮಾಡಿ. One eternity later. ಸೊ ನೆಕ್ ಹತ್ರನೂ ಬ್ಲೆಂಡ್ ಮಾಡ್ಕೊತೀನಿ. ಆ ಹೇರ್ ಬ್ಯಾಂಡ್ ನನ್ನ ಕೂದಲು ಕೂರ್ತಾ ಇಲ್ಲ, ಅದಕ್ಕೆ ತೆಗೆದ್ಬಿಟ್ಟೆ. ಸೊ ಏನು ಹೇಳ್ತಾ ಇದೆ ಅಂದರೆ, ನಾವು ಯಾವ ಥರ ಬ್ಲೆಂಡ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಮೇಕಪ್ ಡಿಪೆಂಡ್ ಆಗುತ್ತೆ. ಬ್ಲೆಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಸ್ಟೆಪ್ಗೆ ನೀವು ಟೈಮ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಫೌಂಡೇಶನ್ ಅಥವಾ ಕನ್ಸೀಲರ್ ಹಾಕ್ಕೊಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಸಲ ಬೇಕು, ಇನ್ನೂ ಇದೆಲ್ಲ ಕವರ್ ಆಗಬೇಕು ಅಂದರೆ ಪ್ರಾಡಕ್ಟ್ನ ಇನ್ನೊಂದು ಸಲ ಹಾಕ್ಕೊಬೋದು, ಬಟ್ ಸ್ವಲ್ಪ ನ್ಯಾಚುರಲಾಗೇ ಇರಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಬ್ಲಷ್ ಹಾಕ್ಕೊತೀನಿ. ಬ್ಲಷ್ಷು ಅಷ್ಟೇ 2 ಆಪ್ಷನ್ಸ್ ಇದೆ. ಇದೆರಡು ನನಗೆ ಆಲ್ಮೋಸ್ಟ್ ಒಂದು ಅಂಡರ್ 150-200ಗೆ ಸಿಕ್ಕಿತ್ತು. 2 ಪ್ರೈಸ್ನು ನಾನು ಹಾಕ್ತೀನಿ. ಒಂದು ಬಂದು ಇನ್ಸೈಟ್ ಅವ್ರದ್ದು, ಇನ್ ದ ಶೇಡ್
02 ರಾಸ್ಬೆರಿ ಅಂತ. ಇನ್ನೊಂದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರೀಮ್ ಆ್ಯಂಡ್ ಚೀಕ್ ಟೆಂಟ್ ಅಂತ. ಶೇಡ್ ನೇಮ್ ಬಂದು ಸಿನ್ನಮನ್ ಅಂತ. ಪಿಂಕಿಶ್ ಇದೆ. ಸೊ ಫಸ್ಟ್ ಇದನ್ನು ಹಾಕೋಣ. ಹಾಕ್ತೀನಿ 2 ಡಾಟ್ಸ್. ಸ್ವಲ್ಪ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನ ಹಾಗೆ ಮೂಗ್ ಮೇಲೆ ಹಾಕೊತೀನಿ. ಸೊ ನಾನು ಸ್ವಲ್ಪ ಚಿನ್ನಿಗೆ ಹಾಕ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲನೂ ಇದೊಂದರಲ್ಲೇ ಬ್ಲೆಂಡ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇದನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ ಪೌಡರ್ ಯೂಸ್ ಮಾಡೋಣ. ಒಂದು ಲೂಸ್ ಪೌಡರಲ್ಲಿ ಇದು ಇನ್ಸೈಡ್ದು ಬನಾನಾ ಪೌಡರ್ ಇದೆ, ಇನ್ನೊಂದು ನೈಕಾದು ಕಾಂಪ್ಯಾಕ್ಟ್ ಇದೆ, ಆ್ಯಂಡ್ ಒಂದು ಮಾರ್ಸ್ ಲೂಸ್ ಪೌಡರ್. ಆ್ಯಕ್ಚುಲಿ 3 ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ. 3 ಪ್ರಾಡಕ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನಿವತ್ತು ನೈಕಾ ಅವ್ರ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾಂಡ್ 04 ಅಂತೆ. ಇಯರ್ ಪಾರ್ಟ್ನು ಮಿಸ್ ಮಾಡ್ಕೋಬೇಡಿ. ಐ ಶ್ಯಾಡೋಗೆ ಅಂಡರ್ ₹300 ನಿಜವಾಗ್ಲೂ ಪ್ಲೆಂಟಿ ಆಫ್ ಆಪ್ಷನ್ಸ್ ಇದೆ. ನೈಕಾದವ್ರದ್ದು ಈ 4 ಕಲರ್ ಪ್ಯಾಲೆಟ್ಸ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿ ಅವ್ರದ್ದು ಒಂದು ಪ್ಯಾಲೆಟ್ ಇದೆ ನನ್ನ ಹತ್ರ, ಮಾರ್ಸ್. ಈ ಪ್ಯಾಲೆಟ್ ನಂಗೆ ತುಂಬ ಇಷ್ಟ, ಯಾಕಂದರೆ ಇದರಲ್ಲೆಲ್ಲ ಬೇಸಿಕ್ ಕಲರ್ಸ್ ಇದೆ. ಇದೊಂದು ಪ್ಯಾಲೆಟ್ ಇದ್ದರೆ ಸಾಕು, ಆ್ಯಕ್ಚುಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಯೂಸ್ ಮಾಡಿಲ್ಲ ಅಥವಾ ಕೇಳೇ ಇಲ್ಲ ಅನ್ನೋದು ಒಂದು ಪ್ರಾಡಕ್ಟ್ ಬಂದು ಇದು. ಒಂದು ಬ್ರ್ಯಾಂಡ್ ಇಸ್ ಗ್ಲಾಮ್ 21 ಅಂತ. ಸೊ ಪ್ಯಾಕೇಜಿಂಗ್ ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ನನ್ನ ಹತ್ರ ಬ್ಲ್ಯಾಕ್ ಐ ಶ್ಯಾಡೋ ಇರಲಿಲ್ಲ, ಅದಕ್ಕೆ ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ಹ್ಯಾವ್ ಎನಿ ಬ್ಲೂ ಶೇಡ್ಸ್ ನನ್ನ ಯಾವುದೇ ಪ್ಯಾಲೆಟಲ್ಲೂ. ಯೂಸ್ ಮೈ ಫಿಂಗರ್ಸ್ ಓನ್ಲಿ. ಐ ವಿಲ್ ಗೋ ವಿತ್ ದಿಸ್ ಆರೆಂಜ್ ಬ್ರೌನ್ ಶೇಡ್. ನನ್ನ ಮಿರರ್ ಇಲ್ಲ ಗೈಸ್, ಮಿರರ್ ಇಲ್ಲ. ಐ ಮೇಕಪ್ ಎಲ್ಲ ನಂಗೆ ಅಷ್ಟೊಂದು ಕರೆಕ್ಟಾಗಿ ಅಂದರೆ ಎಕ್ಸ್ಪರ್ಟೈಸ್ ಲೆವೆಲಲ್ಲೆಲ್ಲ ಬರಲ್ಲ. ಸಿಂಪಲ್ ಈಗ ಇದಾಕಿದ್ದೀನಂದರೆ ಈ ಡ್ರೆಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಆ ಥರ ಮಾಡ್ಕೊಂಬಿಡೋಣ ಅನ್ನೋ ಒಂದು ರೇಂಜಲ್ಲೇ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ಇದು ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ಬ್ರಷ್ ತೊಗೊತಾ ಇದ್ದೀನಿ ಬ್ಲೆಂಡ್ ಮಾಡೋಕ್ಕೆ. ನೀಟಾಗಿ ಬ್ಲೆಂಡ್ ಆಗಿದೆ. ಇವಾಗ ಅಂದರೆ ಶಿಮ್ಮರ್ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಹಬ್ಬ ಆಗಿರೋದ್ರಿಂದ ನಾನು ಸ್ವಲ್ಪ ಶಿಮ್ಮರ್ ಯೂಸ್ ಮಾಡ್ತೀನಿ. ಈ ಪ್ಯಾಲೆಟಲ್ಲೇ ಇಲ್ಲೊಂದು ಗೋಲ್ಡ್ ಶಿಮ್ಮರ್ ಇದೆ, ಅದನ್ನ ಯೂಸ್ ಮಾಡ್ತೀನಿ. ಇದನ್ನ ಐಬಾಲ್ ಇರುತ್ತಲ್ಲ, ಐಬಾಲ್ ಮೇಲೆ ಹಿಂಗೆ ಪ್ಲೇಸ್ ಮಾಡಿ ಸಾಕು. ಆ್ಯಂಡ್ ಈ ಥರ ಫಿಂಗರಲ್ಲಿ ಬ್ಯಾಕ್ ಆ್ಯಂಡ್ ಫೋರ್ತ್ ಈ ಥರ ಮೂವ್ ಮಾಡಿ. ಸೇಮ್ ಈಗ ಅದನ್ನೇ ಈ ಕಡೆನೂ ಮಾಡ್ತಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸಿಂಪಲ್ ಆಗಿದ್ರೂ ಚೆನ್ನಾಗಿರುತ್ತೆ. ಆದರೂ ಒಂದು ಔಟ್ ಆಫ್ ದ ಬಾಕ್ಸ್ ಅನ್ನೋ ಥರ. ನನ್ನ ಡ್ರೆಸ್ಸಲ್ಲಿ ಬ್ಲೂ ಇದೆ, ಸೊ ನನಗೆ ಇಲ್ಲಿ ಬ್ಲೂ ಇದೆ. ಸೊ ಈ ಬ್ಲೂನ ನಾನು ಇನ್ನರ್ ಕಾರ್ನರ್ ಹೈಲೈಟ್ ಮಾಡ್ಕೊತೀನಿ. ಈ ಥರ ಸಣ್ಣ ಪಾಯಿಂಟೆಡ್ ಬ್ರಷ್ ತೊಗೊಂಡು ಇನ್ನರ್ ಕಾರ್ನರ್ ಹೈಲೈಟ್ ಮಾಡೋಣ. ಇದು ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಬಿಕಾಸ್ ಕಣ್ಣೊಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಐ ಶ್ಯಾಡೋ ಇಲ್ಲಿಗೆ ಮುಗಿಸ್ತೀನಿ. ಕಾಜಲ್ ಇದೆ. ಕಾಜಲ್ ನಿಮಗೆ ಅಂಡರ್ 300 ಪ್ಲೆಂಟಿ ಆಫ್ ಆಪ್ಷನ್ಸ್ ಸಿಕ್ಕೇ ಸಿಗುತ್ತೆ. ನೈಕಾದಲ್ಲಿ ಆ್ಯಕ್ಚುಲಿ ಯಾವಾಗಲೂ ಆಫರ್ಸ್ ಇರೋದ್ರಿಂದ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಬಟ್ ನನ್ನ ಹತ್ರ ಇಲ್ಲಿ ಮಾರ್ಸ್ದಿದೆ ಆ್ಯಂಡ್ ಮಿಸ್ಕ್ಲೇರ್ದಿದೆ. ನಾನು ಏನಂತಾರೆ ಕಾಜಲ್ ಯಾವಾಗಲೂ ಜಾಸ್ತಿ ಪ್ರಿಫರ್ ಮಾಡಲ್ಲ, ನಾನು ಕಾಜಲ್ಲೇ ಹಾಕಲ್ಲ. ಕಾಜಲ್ ನಿಮಗೆ ತೊಗೋಬೇಕು ಅಂದರೆ ಈ 2 ಆಪ್ಷನ್ಸು ತುಂಬ ಚೆನ್ನಾಗಿದೆ. ಎರಡೂ ತುಂಬ ಚೆನ್ನಾಗಿದೆ. ಇದೆರಡೂ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸೊ ನಾನು ಕಾಜಲ್ ಹಾಕ್ತಿರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ, ನಾನು ಯಾವುದು ಬೇಸ್ ಕಲರಾಗಿ ಚೂಸ್ ಮಾಡಿರ್ತೀನಲ್ಲ ಆ ಕಲರ್ನ ಅದು ಲೈಕ್ ವಾಟರ್ ಲೈನ್ ಇರುತ್ತಲ್ಲ ಅದರ ಕೆಳಗಡೆ ಹಾಕ್ಕೊತೀನಿ. ಅಫ್ಕೋರ್ಸ್ ಐಲೈನರ್ ಅಂದರೆ ಲೈಕ್ ಬರೋದೇ ನಮ್ಮ OG ಲ್ಯಾಕ್ಮಿ ಐಲೈನರ್. ಅದು ಬಿಟ್ಟರೆ ನಾನು ರೀಸೆಂಟಾಗಿ ಇದನ್ನೊಂದು ಯೂಸ್ ಮಾಡ್ತಾಯಿದ್ದೆ, ಮೇಬಿಲಿಂದು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾನು ಇವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಏನಾರಂತೂ ಈಗಲೂ ನಾನು ಕರೆಕ್ಟಾಗಿ ಹಾಕ್ಕೊಳ್ಳಲ್ಲ ಒಂದೊಂದ್ಸಲ.
ಹೆಂಗೋ ಹಿಂಗೆ ಉಲ್ಟಾ ಎಲ್ಲ ಹಾಕೊಂತಾರೆ, ಆ ಥರ ನಂಗೆ ಬರಲ್ಲ. ನಾನು ಈ ಥರನೇ ಹಾಕಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ದಿಸ್ ವೈಟ್ ಕಾಜಲ್. ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಏನೋ ತೊಗೊಂಡಿದ್ದೆ, ಬಟ್ ಐ ಹ್ಯಾವ್ ನೆವರ್ ಯೂಸ್ಡ್ ವೈಟ್ ಕಾಜಲ್. ಯೂಸ್ ಮಾಡ್ತಿದ್ದೀನಿ. ಐಬ್ರೋಸ್ ಫಿಲ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮಸ್ಕಾರ ಯೂಸ್ ಮಾಡ್ಬೋದು, ಬಟ್ ಐಲೈನರ್ ಇನ್ನೊಂದು ಡ್ರೈ ಆಗಿಲ್ಲ. ಸೊ ಐಬ್ರೋ ಫಿಲ್ ಮಾಡಾದ್ಮೇಲೆ ಮಸ್ಕಾರ ಹಾಕ್ತೀನಿ. ಫೇವ್ರೆಟ್ ಪ್ರಾಡಕ್ಟ್ ಬಂದು ಮಾರ್ಸ್ ಐಬ್ರೋ ಪ್ಯಾಲೆಟ್. ನಂಗೆ ಆ್ಯಕ್ಚುಲಿ ಐಬ್ರೋಸ್ ಕಮ್ಮಿ. ಐ ಹ್ಯಾವ್ ವೆರಿ ಥಿನ್ ಐಬ್ರೋಸ್. ನಾನು ಐಬ್ರೋಸ್ ಯಾವಾಗಲೂ ಫಿಲ್ ಮಾಡ್ತೀನಿ. 2 ಬ್ಲ್ಯಾಕ್ ಶೇಡ್ನ ಲೈಕ್ ಇದೊಂದು ಸಲ ಹಿಂಗೆ ತೊಗೊಂಡು ಮಾಡಿ. ಸೊ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ನಾನು ಔಟ್ಲೈನ್ ಬರ್ಕೊಂಡ್ಬಿಡ್ತೀನಿ ಈ ಥರ. ಐಲ್ ಶೋ ಯು. ಈ ಥರ ಒಂದು ಔಟ್ಲೈನ್ ಬರ್ಕೊಂಡು ಐ ಜಸ್ಟ್ ಫಿಲ್ ಇಟ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಆ ಫೇಸ್ನ ಲಿಫ್ಟ್ ಮಾಡುತ್ತೆ ಅಂತಾರಲ್ಲ, ಆ ಥರ ಇದು ಐಬ್ರೋ ಫಿಲ್ಲಿಂಗ್ ಆಯಿತು. ಫ್ರಂಟಲ್ಲಿ ಸ್ವಲ್ಪ ಈ ಥರ ಸ್ಟ್ರೋಕ್ಸ್ ಕೊಡ್ತೀನಿ, ಸೊ ನ್ಯಾಚುರಲಾಗಿ ಕಾಣಿಸ್ಲಿ ಅಂತ. ನೆಕ್ಸ್ಟ್ ನಾನು ಮಸ್ಕಾರ ಯೂಸ್ ಮಾಡ್ತೀನಿ. ಮಸ್ಕಾರ ಯೂಸ್ ಮಾಡೋಕ್ಕಿಂತ ಮುಂಚೆ ಐ ಯೂಸ್ ದಿಸ್ ಐಲ್ಯಾಶ್ ಕರ್ಲರ್ ಆ್ಯಂಡ್ ಕರ್ಲ್ ಮೈ ಲ್ಯಾಶಸ್. ಇದು ಆ್ಯಕ್ಚುಲಿ ನಾನು ಝೂಡಿಯೋಲ್ಲಿ ತೊಗೊಂಡಿದ್ದು ಫಾರ್ 149. ಜುಡಿಯೋಲಿ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ನ ಇವಾಗ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಾನು ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದ್ದೀನಿ ಫಾರ್ ಶೋರ್. ಬಟ್ ಮೇಕಪ್ ಪ್ರಾಡಕ್ಟ್ಸ್ ನಾನು ಯಾವುದೂ ಯೂಸ್ ಮಾಡಿಲ್ಲ. ಲೈಕ್ ಅವ್ರದ್ದು BB ಕ್ರೀಮ್ ಆಗಿರ್ಬೋದು, ಸನ್ಸ್ಕ್ರೀನ್ ಸ್ಟಿಕ್ ಅಂತೇನೇನೋ ಬಿಟ್ಟಿದ್ದಾರೆ, ನಾನು ನೋಡಿದೆ. ಅದು ಯಾವುದನ್ನು ನಾನು ಯೂಸ್ ಮಾಡಿಲ್ಲ. ಸೊ ಕಮೆಂಟ್ ಮಾಡಿ ಇಫ್ ಯು ವಾಂಟ್ ಟು ವಾಚ್ ಲೈಕ್ ಮೀ ಡೂಯಿಂಗ್ ಮೇಕಪ್ ವಿತ್ ಆಲ್ ದಿ ಝೂಡಿಯೋ ಪ್ರಾಡಕ್ಟ್ಸ್ ಅಂತ. ಇವತ್ತು ನಾನು ಹೊಸದು ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಓಪನ್ ಮಾಡಿಲ್ಲ. ಇಟ್ಸ್ ಕಾಲ್ಡ್ ಮಾರ್ಸ್ ಡಬಲ್ ಟ್ರಬಲ್ ಮಸ್ಕಾರ ಅಂತ. ಆ್ಯಂಡ್ ಇಟ್ ಹ್ಯಾಸ್ ಲೈಕ್ 2 ವಾಂಡ್ಸ್ ಇದೆ. ಒಂದು ಸ್ಟೆಪ್ 1 ಫಾರ್ ಲೆಂತ್ ಅಂತ ಇದೆ. ಐ ಶೋ ಯು. ಇದು ಲೆಂತ್ಗಂತೆ, ಲೆಂತ್ಗಿದು. ಆ್ಯಂಡ್ ಇನ್ನೊಂದು ವಾಂಡ್ ಸ್ಟೆಪ್ 2 ಫಾರ್ ವಾಲ್ಯೂಮ್ ಅಂತ ಈ ಥರ ಇದೆ. ಸೊ ನಾನು ವಾಲ್ಯೂಮ್ ಕೊಡ್ತಾಯಿದ್ದೀನಿ ಬಿಕಾಸ್ ನನಗೆ ಐಲ್ಯಾಶಸ್ಸು ಸಹ ತುಂಬ ಕಮ್ಮಿ. ವಾಲ್ಯೂಮ್ದು ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಾನು ಯೂಸ್ ಮಾಡಿರೋದ್ರಲ್ಲಿ ಬೆಸ್ಟ್ ಪ್ರಾಡಕ್ಟ್ ಇದು. ನಿಮಗೆ ಅದು ಗೊತ್ತಾಗ್ತಿಲ್ಲದೆ ಇರ್ಬೋದು ಕ್ಯಾಮ್ರಾಗೆ, ಬಟ್ ವಾವ್, ಜಸ್ಟ್ ವಾವ್. ಇಗ್ನೋರ್ ಮೈ ವಿಯರ್ಡ್ ಫೇಸಸ್. ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಕಂಪ್ಲೀಟ್ ವಿಡಿಯೋದಲ್ಲಿ ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಜಸ್ಟ್ ಲವ್ಡ್ ಇಟ್. ಸೊ ನೆಕ್ಸ್ಟ್ ಬಂದು ಲಿಪ್ಸ್. ಫಸ್ಟು ಲಿಪ್ಸ್ನ ವೈಟ್ ಮಾಡ್ಕೊಂಬಿಡೋಣ. ಲಿಪ್ ಲೈನರ್. ಐ ಹ್ಯಾವ್ ದಿಸ್ 2 ಆಪ್ಷನ್ಸ್. ಒಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಇನ್ ದಿ ಶೇಡ್ ಪರ್ಪಲ್, ಆ್ಯಂಡ್ ಇನ್ನೊಂದು ಇನ್ಸೈಡ್ದು. ನಾನು ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ಸ್ ಯಾವಾಗಲೂ ಯೂಸ್ ಮಾಡ್ತೀನಿ, ಬಟ್ ಇನ್ಸೈಡ್ದು ನಾನು ಯೂಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಇದನ್ನ ತರಿಸಿ ಇಟ್ಟಿದ್ದೀನಿ, ಬಟ್ ಯೂಸ್ ಮಾಡಿಲ್ಲ. ಇದು ಇನ್ಸೈಡ್ದು ಒಂದು ನನ್ನ ಶೇಡ್ 18 ಕೂಲ್ ಡ್ರಿಪ್ ಅಂತ ಇದೆ. ಸೊ ಇವತ್ತು ಇದನ್ನು ಯೂಸ್ ಮಾಡೋಣ. ಡಾರ್ಕ್ ಬ್ರೌನ್ ಪಿಂಕಿಶ್ ಥರ ಇದೆ. ಗೈಸ್ ಎಷ್ಟು ಸ್ಮೂತಾಗಿ ಗ್ಲೈಡ್ ಆಗ್ತಾಯಿದೆ ಗೊತ್ತಾ. ನಾನು ಲಿಟಲಿ ಈ ಥರ ಡ್ರ್ಯಾಗ್ ಮಾಡೋ ಅಂಥದ್ದು ಪರಿಸ್ಥಿತಿನೇ ಇಲ್ಲ. ಜಸ್ಟ್ ಹಿಂಗೆ ಅಂದ್ರೇ ತುಂಬ ಚೆನ್ನಾಗಿ ಗ್ಲೈಡ್ ಆಗ್ತಿದೆ. ಮೈ ಗಾಡ್, ದ ಕಲರ್ ಇಸ್ ಸೋ ಬ್ಯೂಟಿಫುಲ್ ಗೈಸ್. ಸೊ ಇವತ್ತು ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ ಗೈಸ್. ಲಿಪ್ಸ್ಟಿಕ್ ಆಪ್ಷನ್ಸ್ ನಿಮಗೆ ಅಂಡರ್ 300 ಬಂದು ತುಂಬ ಇದೆ. ಆ್ಯಕ್ಮಿ ಆಬ್ಸಲ್ಯೂಟ್ ಆಗಿರ್ಬೋದು, ನೈಕಾ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಝೂಡಿಯೋ ಲಿಪ್ಸ್ಟಿಕ್ಸ್ ಆಗಿರ್ಬೋದು. ಐ ನೋ ಐ ಆಮ್ ಲುಕಿಂಗ್ ಫನ್ನಿ, ಬಟ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್. ಇನ್ನು ಕೆಲವೊಂದು ಎಷ್ಟೊಂದು ಒಳ್ಳೊಳ್ಳೆ ಪ್ರಾಡಕ್ಟು ಇದೆ. ಇನ್ಸೈಟ್ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಇದೆಲ್ಲ. ಬಟ್ ನನಗೆ ಲಿಪ್ ಲೈನರ್ ನಂಗೆ ತುಂಬ ಇಷ್ಟ ಆಯಿತು. ಇದೇ ಇರಬೇಕನ್ನಿಸ್ತಿದೆ. ಸೊ ಇದನ್ನ ನಾನು ಇನ್ನೂ ಸ್ವಲ್ಪ ಏನಂತಾರೆ ಜಾಸ್ತಿ ಲಿಪ್ಸ್ಟಿಕ್ಸ್ ಥರನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಇಷ್ಟು ಕವರ್ ಮಾಡಿದ್ದೀನಿ ಆ್ಯಂಡ್ ಸೆಂಟರಲ್ಲಿ ಜಾಗ ಬಿಟ್ಟಿದ್ದೀನಿ. ಅಲ್ಲಿ ಯೂಸ್ ಮಾಡ್ತಿರೋದು ಮೈ ಫೇವ್ರೆಟ್ ಸ್ವಿಸ್ ಬ್ಯೂಟಿ ಗ್ಲಾಸು. ಈ ಗ್ಲಾಸ್ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಇದು ಇನ್ ದಿ ಶೇಡ್ 04 ಬ್ರೌನಿ ಪಾಯಿಂಟ್ ಅಂತ ಇದೆ. ಸೊ ಈ ಗ್ಲಾಸ್ ಯೂಸ್ ಮಾಡೋಣ. ಗೈಸ್ ಹೈಲೈಟರ್ನೇ ಮರ್ತ್ಬಿಟ್ಟಿದ್ದೀನಲ್ಲ ಗೈಸ್. ನಾನು ಪ್ಯಾಲೆಟಲ್ಲಿರುವಂಥದ್ದನ್ನೇ ಯೂಸ್ ಮಾಡ್ತಿದ್ದೀನಿ. ನಾವು ಐ ಶ್ಯಾಡೋಗೆ ಏನು ಯೂಸ್ ಮಾಡಿದ್ವಿ ಅದನ್ನೇ.
ನಾನು ಸ್ವಲ್ಪ ನಿಮ್ಮ ನೋಸ್ ಮೇಲೆ ಮಾಡಿ ಈ ಥರ ಅಪ್ಪರ್ ಡೈರೆಕ್ಷನ್ ಒಂದು ಹಿಂಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಪ್ಪರ್ ಲಿಪ್ಸ್ ಹತ್ರ ಸ್ವಲ್ಪ ಇಲ್ಲಿ ಆ್ಯಂಡ್ ಈ ಥರ ಬ್ಲೆಂಡ್ ಮಾಡೋಣ. ಈ ಕಡೆ ಬ್ಲೆಂಡ್ ಮಾಡೋಣ. ಬೊಟ್ಟು ರೈಸ್ ಇದರಲ್ಲೇ ಇಟ್ಕೊತೀನಿ. ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಸಲ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋಣ. ಸೊ ಕಣ್ಣು ಸ್ವಲ್ಪ ಕವರ್ ಮಾಡ್ಕೊತೀನಿ ಹೀಗೆ. ಬ್ಲೆಂಡ್ ಔಟ್ ಆಲ್ ದ ಪ್ರಾಡಕ್ಟ್ಸ್. ಸೊ ಈ ಥರ ನೀವು ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಎಕ್ಸೆಸ್ ಪ್ರಾಡಕ್ಟ್ಸ್ ಏನಾದರೂ ಇದ್ದರೆ ಅದು ಅಬ್ಸರ್ವ್ ಆಗುತ್ತೆ. ಯು ಕ್ಯಾನ್ ಸಿ ದ ಮೇಕಪ್. And if you want to read my mind, just go ahead, there's no ಆ್ಯಂಡ್ ಇದೇ ಥರ ಮೇಕಪ್ ಲುಕ್ಸ್ ಬೇಕು ಅಂತ ಅಂದರೆ ನಂಗೆ ಕಮೆಂಟ್ ಮಾಡಿ ಹೇಳಿ, ಮೇಕಪ್ ಲುಕ್ಸ್ನ ಕ್ರಿಯೇಟ್ ಮಾಡ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇನ್ನೂ ಇದೇ ಥರ ಮೇಕಪ್ ಚಾಲೆಂಜಸ್ ಆಗಿರ್ಬೋದು, ಇನ್ನು ಫನ್ ಕಂಟೆಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನೋಡಬೇಕು ಅಂತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.